ಫೈನಲಿ ನಾವು ರಿಟರ್ನ್ ಆಗೋ ಟೈಮ್ ಬಂದೇ ಬಿಡ್ತು. ನಾನು ನಮ್ಮ ತವ್ರ ಮನೆಯಿಂದ ಇವಾಗೇ ಬೆಂಗಳೂರಿಗೆ ಹೋಗ್ತಾ ಇದ್ದೀನಿ ನಮ್ಮ ಹಸ್ಬೆಂಡ್ ಜೊತೆ. ಇಲ್ಲಿ ನೋಡಿ, ಇಲ್ಲಿ ಮೊಮ್ಮಗ ಅಂದರೆ ಎಷ್ಟು ಪ್ರೀತಿ, ಅವನು ವಿಭೂತಿನ ಹಚ್ಚಿ ಕಳಿಸ್ಕೊಡ್ತಾ ಇದ್ದಾರೆ ನಮ್ಮ ಮಮ್ಮಿ. ಅವರಿಗೆ ಒಂಥರ ಬಿಟ್ಕೊಡೋ ಮನಸ್ಸಿಲ್ಲ, ಬಟ್ ಅವನಿನ್ನೂ ಚಿಕ್ಕವನು, ಬಿಡೋಕ್ಕಾಗಲ್ಲ. ಹಂಗಾಗಿ ಒಂದು ಕಡೆಯಿಂದ ಖುಷಿನೂ ಆಗ್ತಿದೆ, ಒಂದು ಕಡೆಯಿಂದ ದುಃಖನೂ ಆಗ್ತಿದೆ. ಯಾಕಂದರೆ ಮದುವೆ ಆದಮೇಲೆ ನಮ್ಮ ಹೆಣ್ಮಕ್ಳು ಹೆಂಗೆ ಗೊತ್ತಾ, ಅವ್ರ ಮನೇನೂ ಬಿಟ್ಟು ಹೋಗಬಾರ್ದು ಅನಿಸುತ್ತೆ. ಬಟ್ ಗಂಡ ಒಬ್ಬನೇ ಅಲ್ಲಿ ಬೆಂಗಳೂರಲ್ಲಿ ಇದ್ಕೊಂಡು ಮನೇಲಿ ಅಡುಗೆ ಎಲ್ಲ ಮಾಡಿಕೊಂಡು ಊಟ ಮಾಡ್ತಿದ್ರು. ಅದನ್ನೂ ಒಂದು ಸ್ವಲ್ಪ ನಮ್ಮ ಮನಸ್ಸಿಗೆ ಕಷ್ಟ ಆಗುತ್ತೆ. ಅವರೊಬ್ಬರೇ ಅಲ್ವಾ ಪಾಪ ಅಂತಂದೇಳಿ ಒಂಥರ ಖುಷಿನ ಆಗ್ತಿತ್ತು, ಒಂಥರ ಫೀಲಿಂಗು ಬರ್ತಿತ್ತು. ಬಟ್ ಏನು ಮಾಡಬೇಕು ಹೇಳಿ, ನಮಗೆ ಬೇರೆ ಆಪ್ಷನ್ನೇ ಇಲ್ಲ. ಫೋರ್ಸ್ಫುಲಿ ನಾನು ಹೋಗಲೇಬೇಕು. ಇನ್ನೊಂದು ಖುಷಿ ಏನಂದರೆ, ಇನ್ನೊಂದು 15 ಡೇಸಲ್ಲಿ ನಮ್ಮ ಮಮ್ಮಿ ಪಾಪ ಮತ್ತೆ ರಿಟರ್ನ್ ಬೆಂಗಳೂರಿಗೆ ಬರ್ತಾ ಇದ್ದಾರೆ. ಯಾಕಂದರೆ ನಮ್ಮದೇನೋ ತುಂಬ ದೊಡ್ಡ ಪ್ಲ್ಯಾನ್ ಇದೆ ಎಲ್ಲಿಗೋ ಹೋಗೋದು. ಹಂಗಾಗಿ ಹರ್ಷ ಮಾತ್ರ ಟ್ರೈನಲ್ಲಿ ತುಂಬ ಸಖತ್ತಾಗಿ ಎಂಜಾಯ್ ಮಾಡ್ತಿದ್ದ. ನೋಡ್ಬೋದು ಅವನು ಎಲ್ಲಿ ಕೂತ್ಕೊಂಡಿದ್ದಾನೆ ಅಂತಂದೇಳಿ. ನೆಕ್ಸ್ಟ್ ಅಲ್ಲೊಂದು ತಾಸು ಟ್ರೈನು ಸ್ಟಾಪ್ ಆಗಿಬಿಟ್ಟಿದೆ. ಯಾಕಂದರೆ ಒಂದು ಕ್ರಾಸಿಂಗಲ್ಲಿ ಒಂದು ಟ್ರೈನ್ನ ಹೋಗಬೇಕಿತ್ತು. ನಮ್ಮ ಹರ್ಷಗೆ ಜರ್ನಿ ಅಂದರೆ ತುಂಬ ಇಷ್ಟ. ಬೆಂಗಳೂರಿಗೆ ಬಂದಮೇಲೆ ಕ್ಯಾಬ್ನ ಬುಕ್ ಮಾಡೋಕ್ಕೆ ಟ್ರೈ ಮಾಡಿದ್ವಿ, ಕ್ಯಾಬ್ ಬುಕ್ ಆಗಿಲ್ಲ. ಹಂಗಾಗಿ ಯಾವುದಾದ್ರೂ ಓಕೆ, ಫಸ್ಟ್ ಮನೆಗೆ ಹೋಗೋಣ ಅಂಥೇಳಿ ಆಟೋನ ಬುಕ್ ಮಾಡಿಕೊಂಡು ಆಟೋದಲ್ಲಿ ಕೂತ್ಕೊಂಡು ನಾನು ಮತ್ತು ನಮ್ಮ ಹಸ್ಬೆಂಡು ಎಲ್ಲ ಬೇಗ ಮನೆಗೆ ಹೋಗಬೇಕು. ಅಂದರೆ ಟ್ರಾಫಿಕ್ಕು, ಬೆಂಗಳೂರು ಟ್ರಾಫಿಕ್ ಅಯ್ಯೋ ಅನಿಸ್ಬಿಡ್ತು.